ಮುಂದಿನ ಆಟಕ್ಕಾಗಿ ನೀಲಗಿರಿ ವಾರಿಯರ್ಸ್ ವರ್ಸಸ್ ವನದುರ್ಗಿ ಬೇಸೆ ಪೂರ್ವ ತಯಾರಿಯಲ್ಲಿರಬೇಕು. ದಾಳಿಯಲ್ಲಿ ಮನೋಜ ಎಸ್ ಬಹಳಷ್ಟು ಅದ್ವಿತೀಯ ತಾರೆ, ಯುವ ಪ್ರತಿಭೆ. ಇದರ ಆಟದ ಸ್ಕಿಲ್ ಅನ್ನು ನೋಡ್ತಾ ಇದ್ರೆ ಮುಂದೊಮ್ಮೆ ಬಹಳಷ್ಟು ಅದ್ವಿತೀಯ ಆಟಗಾರ ಆದ್ರೂ ಆಗ್ಬಹುದು. ಮತ್ತೆ ಚೆಸ್ ನಂಬರ್ 1 ತಂಡದ ಆಟಗಾರ, ಈತ ಕೂಡ ಕಮ್ಮಿ ಏನಿಲ್ಲ. ಇದೀನ ಹಿಂದಿನ ಟೂರ್ನಿಯಲ್ಲಿ ತಂಡದ ಬೆನ್ನೆಲುಬಾಗಿ ತಂಡವನ್ನು ಮುನ್ನಡೆಸಿದ ಕೀರ್ತಿ ಆತ್ಮಿಗೆ ಸಲ್ಲುತ್ತೆ. ಅಲ್ಲಿ ಕಾದು ಕುಳಿತಂತಹ ಗಿಡುಗ ಬಹಳಷ್ಟು ಅದ್ಭುತ ಹಿಡಿತವನ್ನು ಹಿಡಿದುಕೊಂಡ್ರು. ತನ್ನ ಖಾತೆಯಿಂದ ಪ್ರಾರಂಭಿಸಿಕೊಂಡಿದೆ ಎಂದು ಪಂದ್ಯಾವಳಿಯನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ವೀಕ್ಷಿಸ್ತಾ ಇದ್ದಾರೆ. 2-0 ಅದಕ್ಕೆ ತಕ್ಕಂತೆ ಈ ಒಂದು ಪಂದ್ಯಾವಳಿಗೆ ಆಗಮಿಸಿಕೊಂಡಂತಹ ಬಲಿಷ್ಠ ತಂಡವೆನಿಸಿಕೊಂಡಂತಹ 21 ತಂಡಗಳನ್ನು ಆಯ್ಕೆ ಮಾಡಿಕೊಂಡಿದ್ರು. ಇನ್ನು ಕೆಲವು ಪಂದ್ಯಗಳು ಬಾಕಿ ಇದೆ. ಮುಂಜಾನೆ ಸೂರ್ಯನ ಚಿನ್ನದ ಕಿರಣಗಳು ಭೂಮಿ ತಾಯಿಯ ಪಾದವನ್ನು ಸ್ಪರ್ಶಿಸುವುದಕ್ಕಿಂತ ಮೊದಲು ಪಂದ್ಯವನ್ನು ಸ್ಥಗಿತಗೊಳಿಸಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ 2 ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಸಾಗಿ ಬರ್ತಾ ಇದೆ. ಅರುಣ ಬಹಳಷ್ಟು ಅದ್ವಿತೀಯ ಆಟಗಾರ. ಎರಡು ಕಡೆಯಲ್ಲೂ ಕೂಡ ಲೈನ್ ಪ್ಲೀಸ್ ಅಲ್ಲಿ ನೋಡ್ತಾ ಇರಬೇಕು, ಮಾತಾಡ್ತಾ ಇರಬಾರ್ದು. ಸೊ ನಮ್ಮ ಕಣ್ಣು ಲೈನ್ ಮೇಲೆ ಇರಬೇಕಾಗುತ್ತೆ. ಬಹಳಷ್ಟು ಅದ್ವಿತೀಯ ದಾಳಿ ಕೂಡ ಸಾಗಿ ಬರ್ತಾ ಇದೆ. ಇಂದು ಬೇಸಿಗೆಯಲ್ಲಿ ಕಬಡ್ಡಿಯ ಮನೋರಂಜನೆ ಸಿಗ್ತಾ ಇದೆ. ಈಗಾಗಲೇ ಬೆಳಗಾಯಿತು ಅಂದ್ರೆ ಹಿಂದೂಗಳ ಅದ್ದೂರಿಯಾದಂತಹ ಹಬ್ಬ ಯುಗಾದಿ. ಸೊ ಎಲ್ಲರಿಗೂ ಕೂಡ ಯುಗಾದಿಯ ಶುಭಾಶಯಗಳು. ಅರುಣ ಮತ್ತೆ ದಾಳಿಯಲ್ಲಿ ಮನೆ ಮಧ್ಯೆಲ್ಲ ಮಾತಾಡುವ ಹಾಗಿಲ್ಲ. ಅದ್ವಿತೀಯ ಆಟಗಾರ ಅರುಣ. ಡಿಸೈಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಅಂಕವನ್ನು ತರಬೇಕು, ಇಲ್ಲವಾದಲ್ಲಿ ಶರಣಾಗಬೇಕು. ಕಬಡ್ಡಿಯನ್ನು ಆಡುತ್ತಿರುವಂತಹ ಅರುಣ. ಎಸ್ ಬಂತು, ಇದು ಅದ್ವಿತೀಯ ಹಿಡಿತ. 3-1 3-1 ಇಲ್ಲಿ ಗೆದ್ದವರು ಸುಲಭವಾಗಿ ಮುಂದಿನ ಹಂತಕ್ಕೆ ಸಾಗಲಿದ್ದಾರೆ. ಸೊ ಅದು ನೋಡಬೇಕು. ಇಲ್ಲಿ ಯಾರು ತಂಡವನ್ನು ಕೂಡ ಕಡೆಗಣಿಸುವಂತಿಲ್ಲ. ಎಲ್ಲ ಆಟಗಾರರು ಕೂಡ ಇತ್ತೀಚಿನ ದಿನದಲ್ಲಿ ಮೊದಲಿನ ಹಾಗೆ ಇಲ್ಲ. ಎಲ್ಲ ಆಟಗಾರರು ಕೂಡ ತಮ್ಮನ್ನು ತಾವು ಪ್ರಾಕ್ಟೀಸ್ ನಲ್ಲಿ ತೊಡಗಿಸಿಕೊಂಡು ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇತರ ಆಟಗಾರರ ಶೈಲಿಯನ್ನು ಅಳವಡಿಸಿಕೊಂಡು ಕಬಡ್ಡಿಯ ಎಲ್ಲ ತಂತ್ರಗಾರಿಕೆಗಳನ್ನ ಅಳವಡಿಸಿಕೊಂಡಿರ್ತಾರೆ. ಆಗ ನೈಜವಾದಂತಹ ಆಟ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ವೇಗವಾದಂತಹ ದಾಳಿ. ಜಗ್ಗ ನೀಲಗಿರಿ ವಾರಿಯರ್ಸ್ ವರ್ಸಸ್ ವನದುರ್ಗಿ ಬೇಸೆ. ಮುಂದಿನ ಪಂದ್ಯಾಟಕ್ಕಾಗಿ ಪೂರ್ವ ತಯಾರಿಯಲ್ಲಿರಬೇಕು. ನಮ್ಮೂರಿನ ಅತಿಥಿಯ ತಂಡ ಅದರ ವಿರುದ್ಧದ ತಂಡವಾಗಿ ಬೇಸೆ ಎ ತಂಡದ ನಡುವೆ ಸಾಗಿ ಬರಲಿಕ್ಕಿದೆ. ಇದು ಜಿಗಿತ, ಜಿಗಿತದೊಂದಿಗೆ ಮತ್ತೆ ಅಂಕ ಬಂದಿದೆ. 4-1 ಗಾಳಿಯಲ್ಲಿ ಜಯಂತ. 4-1 4-1 ಪ್ರಥಮ ವರ್ಷದ ಕಬಡ್ಡಿ ಪಂದ್ಯಾವಳಿ ಆದ್ರೂ ಕೂಡ ಯಾವುದೇ ರಾಜ್ಯ ರಾಷ್ಟ್ರಮಟ್ಟದ ಪಂದ್ಯಾವಳಿ ಕೂಡ ನಾಚುವಂತೆ ಬಹಳಷ್ಟು ಅದ್ದೂರಿಯಾಗಿ ರೂಪಿಸಿಕೊಂಡಂತ ನೀಲಗಿರಿ ಟ್ರೋಫಿ 2025. ಇದು ಒಂದೆರಡು ದಿನದ ಮಾತಲ್ಲ, ಹಲವಾರು ದಿನಗಳ ಪರಿಶ್ರಮ ಇದೆ. ಹಲವಾರು ದಿನಗಳನ್ನ ಇದು ಕ್ರೀಡೆಗಾಗಿ ಮೀಸಲಿಟ್ಟುಕೊಂಡು ಆಯೋಜಿಸಿಕೊಂಡಿರುವಂತಹ ನಂಬಿ ನೀಲಗಿರಿಯ ಕಮಿಟಿಯವರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು.
ದಾಳಿ. ಸಮಯದ ವ್ಯರ್ಥವನ್ನು ಮಾಡ್ತಿರುವಂತಹ ಆಟಗಾರ ಅದು ನೋಡ್ಬೇಕು. ಸಮಯ ಓಡ್ತಾ ಇದೆ. ಔಟ್ಸೈಡ್ 2-4. ಈ ಒಂದು ಪಂದ್ಯ ಕೂಡ ಹೇಳಲಿಕ್ಕಾಗಲ್ಲ. ಯಾವ ಕ್ಷಣದಲ್ಲಾದ್ರೂ ಪಂದ್ಯ ತಿರುವನ್ನ ಪಡೆದುಕೊಳ್ಬಹುದು. ಇರುವುದು 2 ಅಂಕದ ವ್ಯತ್ಯಾಸ. 2-4. Yes, it is. ಅದ್ವಿತೀಯ ದಾಳಿ. ಟೈಮ್ ಔಟ್. ಮುಕ್ತಾಯವಾಗಿದೆ. ನೆಕ್ಸ್ಟ್ ಮ್ಯಾಚ್ ನೀಲಗಿರಿ ವಾರಿಯರ್ಸ್ ವರ್ಸಸ್ Yes, ಅದ್ವಿತೀಯ ದಾಳಿ. ವನದುರ್ಗಿ ಬೇಸೆ. ಪೂರ್ವ ತಯಾರಿಯಲ್ಲಿರಬೇಕು. ಅಂಕ ಎದುರಾಳಿ ತಂಡಕ್ಕೆ ಸಿರಿಸುತ್ತದೆ. Yes, ಅಲ್ಲಿಗಾದು ನೋಡಬೇಕು. ಬಹಳಷ್ಟು ಹಿಡಿತ, ಜಿಗಿತ, ನೆಗೆತ, ಸುಬರಕ. Yes, it is too much. 2 ಅಂಕಗಳು ಬಂದಿವೆ. 4-6. ಕೇವಲ 2 ಅಂಕದ ಹಿನ್ನಡೆಯಲ್ಲಿ ತರಾಮ್ ತಂಡ ಇದೆ. 4-6. 4-6. ದಾಳಿಯಲ್ಲಿ ಅರುಣ. ಜಟ್ಕೇಶ್ವರ 6, ದುರ್ಗಾ ಪರಮೇಶ್ವರಿ ತಳ 4. ನೋ ಚಾನ್ಸ್. 4-6. ಇಲ್ಲಿ ಮುಂಗ್ರಿ ಅಂದ್ರೆ ಯಾರು ಹುಡುಕ್ತಿದಾರಂತೆ, ದಯವಿಟ್ಟು ಯಾರಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. Yes, ಇದು ನೈಜ ಆಟ. ಇದೆಂತ ದಾಳಿ. ಎಷ್ಟು ಫನ್ 8-4. ಓಕೆ, ರೆಡ್ಮಿ ಮೊಬೈಲ್ ಸಿಕ್ಕಿದೆ. ಯಾರ್ದಂತ ತಗೊಂಡು ಅವ್ರು ಹೇಳಿದ್ರು, ಅವ್ರ ಮನೆಗೆ ಹೋದ್ರೆ ಏನೋ ಗೊತ್ತಿಲ್ಲ. ಕಮಿಟಿ ಅವ್ರ ಹತ್ರ ಕೊಟ್ಟಿರ್ತೀವಿ. ಓಕೆ, ಲಾಕ್ ಅನ್ನ ಓಪನ್ ಮಾಡಿ ತಗೊಂಡು ಹೋಗ್ಬೋದು. ಯಾರು ಪಾಸ್ವರ್ಡ್ ಅನ್ನ ಹೊಡಿತಾರೆ, ಯಾರು ಪಾಸ್ವರ್ಡ್ ಓಪನ್ ಅನ್ನ ಮಾಡ್ತಾರೆ. ಅದು ವೇದಿಕೆ ಹತ್ರ ಇದೆ. ಪಾಸ್ವರ್ಡ್ ಯಾರು ಓಪನ್ ಮಾಡಲಿ. ಪಾಪ ನಿತಿನ್ ತಾನೇ ಕೊಟ್ಟಿದಂತಿದ್ದ. ಇರ್ಲಿ, ಯಾರೇ ತಂದು ಕೊಟ್ರು ಧನ್ಯವಾದ. ನೀಲಗಿರಿ ವರ್ಸಸ್ ಥರ್ಡ್ ರೌಂಡ್ ರಿಸಲ್ಟ್ ಡಾಸ್. ನೀಲಗಿರಿ ವರ್ಸಸ್ ವನದುರ್ಗಿ ಬೇಸೆ. ಪೂರ್ವ ತಯಾರಿಯಲ್ಲಿರಬೇಕು. ಮಾಡು. ಎಸ್, ಕಿಕ್ಕಿತ್ತು. ಸುಲಭವಾಗಿ ಅಂಕವನ್ನ ಬಿಟ್ಕೊಟ್ರು. 9-4. 9-4. Last 5 minutes. Last 5 minutes. ಮಕ್ಕಳು ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 12-4. ಅಂಕಕ್ಕಾಗಿ ಸಮಯ ಮೀರ್ತಾ ಇದೆ. ಎಸ್, ವೇಗವಾದ ದಾಳಿ. 1 ಅಂಕ. ತಪ್ಪನ್ನ ಒಪ್ಪಿಕೊಂಡಂತ ಮನೋಜ ಅದನ್ನ ಗೇಮ್ ಸ್ಪಿರಿಟ್ಗೆ ಮೆಚ್ಚಲೇಬೇಕು. ಲಾಸ್ಟ್ 4 ಮಿನಿಟ್ಸ್. ಕೇವಲ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 5-12. 5-12. ಸಂದೀಪ್. ಸುಬ್ಬು, ಕೋಟ್ಗಂಡದ ಸುಬ್ಬು ಕಳೆದೋಗಿದ್ದಂತೆ. ಸ್ವಲ್ಪ ಅವರನ್ನ
ಮೀಟ್ ಮಾಡ್ಕೊಳ್ಳಿ. ಎಸ್ ಬಂತು ಅದು 13-6 13-6 13-6 ಜಟಕೇಶ್ವರ ಹಾಕೊಂಡು 13 ದುರ್ಗಾ ಪರಮೇಶ್ವರ ಚಲನ್ ಲಾಸ್ಟ್ 3 ಮಿನಿಟ್ಸ್, ಕೇವಲ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 3 ಮಿನಿಟ್ಸ್ ಶಾಟ್. ಯಾರಂತ ಗೊತ್ತಿಲ್ಲ. ಮುಂಗ್ರಿ ಮತ್ತೆ ಕೋಳಿ ಹತ್ರ ಬಂದಿತ್ತ ಹೆಂಗೆ? ಡೂ ಆರ್ ಡೈ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಇಲ್ಲಿ ಗೆದ್ದವರು ಅಲ್ಲಿ ಕೊಡೂಕಿ ತಂಡದ ವಿರುದ್ಧ ಆಡ್ಲಿಕ್ಕಿದ್ದಾರೆ. ಅಲ್ಲಿ ಗೆದ್ದರೆ ನೇರವಾಗಿ ಸೆಮಿಫೈನಲ್ ಲಗ್ಗೆಯನ್ನು ಹಿಡಿದಿದ್ದಾರೆ. 7-13 13-7 ಜಟಕೇಶ್ವರ ಹಾಕೊಂಡು 13 ದುರ್ಗಾ ಪರಮೇಶ್ವರಿ ಚಲನ್. ಲಾಸ್ಟ್ 2 ಮಿನಿಟ್. ಎಸ್ ಸಿಟಿ ಹಾಕೊಡ್ಲು 14-7 14-7 ಒಳ್ಳೆ ಸಿಗ್ತದೆ ಅಂಕಲ್ ಆಡು. ಮನವಿ ಕೂಡ ಬರ್ತಾ ಇದೆ. ತಪ್ಪನ್ನು ಒಪ್ಪಿಕೊಂಡಂತ ಅಜಯ್ ಅಂತ ಇನ್ನೊಂದು ಅಂಕ. ದಾಳಿಯಲ್ಲಿ ಮಂಜು 15-7 ಕ್ಯಾಪ್ಟನ್ ಮಾತಾಡೋಕೆ ಚಾನ್ಸ್ ಇದೆ ಅಂತ ಮನೆ ಮಂದಿ ಎಲ್ಲ ಮಾತಾಡೋ ಆಗಿಲ್ಲ, ಕೇವಲ ಒಬ್ಬರೇ ಮಾತಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ಟೆಕ್ನಿಕಲ್ ಪಾಯಿಂಟ್ ಅನ್ನು ನೀಡಿದ್ದಾರೆ. ಈಗಾಗಲೇ ಒಂದು ವಾರ್ನಿಂಗ್ ಅಂತೂ ಬಂದಾಗಿದೆ. ಎಲ್ಲ ತಂಡದವರು ಕೂಡ ಇದನ್ನ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಕೊನೆಯ ಗಳಿಗೆಯಲ್ಲಿದ್ದಾನೆ. ನೆಕ್ಸ್ಟ್ ಮ್ಯಾಚ್ ಪ್ಲೀಸ್ ಗೆಟ್ ರೆಡಿ.